ನಮಸ್ಕಾರ. ಇದು ರಾಜಕಾರಣಿಗಳು ನಾ ಕಂಡಂತೆ. ನಾನು ಶಶಿಧರ್ ಭಟ್. ಕರ್ನಾಟಕದ ರಾಜಕಾರಣಿಗಳಲ್ಲಿ ಹಲವರು ಅತ್ಯುತ್ತಮ ಕೆಲಸ ಮಾಡಿಯೂ ಕೂಡ ಮನ್ನಣೆ ಸಿಗದಂತೆ ಆದ ಉದಾಹರಣೆ ಇದೆ. ಕೆಲವರು ಅನಗತ್ಯವಾದ ಮನ್ನಣೆಯನ್ನು ಪ್ರಚಾರವನ್ನು ಪಡೆದಿದ್ದಾರೆ. ಕೆಲವರ ವಿಚಾರದಲ್ಲಿ ನಮ್ಮ ಮಾಧ್ಯಮ ಕೂಡ ಮಲತಾಯಿ ಧೋರಣೆಯನ್ನು ಅನುಸರಿಸಿದೆ. ಸೊ ಈಗ ನಾನು ಇವತ್ತು ಮಾತನಾಡ್ತಾ ಇರುವಂಥವ್ರು ಏನಿದ್ದಾರೆ, ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದವರು. ಮೊದಲು ಅವರು ಏನು ಕೆಲಸ ಮಾಡಿದ್ರು ಅನ್ನೋದು ನೋಡೋಣ. ಆದರೆ ಅವ್ರಿಗೆ ಸಿಗಬೇಕಾದ ಮನ್ನಣೆ ಸಿಗ್ತಾ ಇಲ್ವಾ ಅನ್ನೋದು ಚರ್ಚೆ ಮಾಡೋಣ. ನಾನು ಮಾತನಾಡ್ತಾ ಇರೋದು ಎಂ ವೀರಪ್ಪ ಮೊಯ್ಲಿ ಅವರ ಬಗ್ಗೆ. ಎಂ ವೀರಪ್ಪ ಮೊಯ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಹಲವು ಮಹತ್ತರ ಕೆಲಸಗಳನ್ನ ಮಾಡಿದವರು. CETಯನ್ನು ಜಾರಿಗೆ ತಂದವರು. ಇಲ್ಲಿ ಕರ್ನಾಟಕದಲ್ಲಿದ್ದಂಥ ಈ ಮೆಡಿಕಲ್ ಇಂಜಿನಿಯರಿಂಗ್ ಲಾಬಿಯನ್ನು ಹತ್ತಿಕ್ಕುವುದಕ್ಕೆ ಯತ್ನ ಮಾಡಿದವರು. ಅದರಂತೆ ಅವರು ಸಾಕಷ್ಟು ಅದರಿಂದ ದುಃಖವನ್ನು ನೋವನ್ನು ಅನುಭವಿಸ್ತಾರೆ. ಆ ಕಥೆಗಳನ್ನ ಹೇಳ್ತೀನಿ ನಾನು ನಿಮಗೆ. ಸೊ ಮೊದಲು ಅವರು ನಾನು ಹೇಳಬೇಕಾದ್ರೆ, ಅವರು ಎಜುಕೇಷನ್ ಮಿನಿಸ್ಟರ್ ಆದಾಗ ಅವರು 2 ಯೋಜನೆಗಳನ್ನು ಜಾರಿ ತರೋದಕ್ಕೆ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದರು. ನಾನು ಅದರಲ್ಲಿ ಭಾಗವಹಿಸಿದ್ದೆ. ಸೊ ಅವರು ಹೇಳಿದ್ರು, ಒಂದು ಏನು ಅಂತ ಅಂದರೆ ಶಾಲೆಗಳಲ್ಲಿ ಯೋಗವನ್ನು ಕಲಿಸುವ ಒಂದು ಯೋಜನೆ. ಇನ್ನೊಂದು ಶಾಲೆ ನೋಡಿ, ಗ್ರಾಮಾಂತರ ಪ್ರದೇಶದಲ್ಲಿ ಶಾಲೆಗಳಿಗೆ ಮಕ್ಕಳು ಬರಲ್ಲ. ಸೊ ಅದನ್ನು ತಡೆಯೋದಕ್ಕೆ ಶಾಲೆಗೆ ಬಂದು ಮಕ್ಕಳಿಗೆ ಒಂದು ದಿನ ಎಂಟ್ರಿ ತಗೊಂಡು ₹1 ಕೊಡೋದು ಅವರಿಗೆ ಅಂತ ಒಂದು ಯೋಜನೆ ಮಾಡಿದ್ರು. ಇವೆರಡು ಯೋಜನೆಯನ್ನು ಅನೌನ್ಸ್ ಮಾಡೋಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು ಅವರು. ಸೊ ಎಲ್ಲರೂ ಮಾತನಾಡ್ತಾ ಇದ್ದರು. ಆ ಮಧ್ಯೆ ಅವರು ನನ್ನ ಹತ್ರ ತಿರುಗಿದ್ರು ಮೊಯ್ಲಿ ಅವರು. ಈ ಯೋಜನೆ ಹೇಗಿದೆ ಭಟ್ರೆ, ನೀವು ರಿಯಾಕ್ಟೇ ಮಾಡಿಲ್ಲ ಅಂದರು. ನಾನು ನಕ್ಕೆ ಸುಮ್ಮನೆ. ಯಾಕೆ ಹೇಳಿ ಅಂದರು. ನಾನು ಹೇಳಿದೆ, ನಿಮ್ಮ ಒಂದೊಂದು ಯೋಜನೆ ಪೂರಕ ಆಗಿದೆ, ಏನು ಅರ್ಥ ಆಗಿಲ್ಲ ಅಂದರು. ನೋಡಿ, ನೀವು ಯೋಗ ಕಲಿಸ್ತೀರಿ ಅಲ್ವಾ, ಜೊತೆ ₹1 ಕೊಡ್ತೀರಿ. ನಮ್ಮ ಜನ ಏನಿದ್ದಾರೆ, ನಮ್ಮ ಮಕ್ಕಳು, ಗ್ರಾಮಾಂತರ ಪ್ರದೇಶದ ಮಕ್ಕಳು ಸ್ಕೂಲಿಗೆ ಬರುವಾಗ ತಿಂಡಿನೂ ತಿಂದು ಬರಲ್ಲ. ಅವರು ಮನೇಲಿ ತಿಂಡಿನೇ ಇರಲ್ಲ ಬೆಳೆದು. ಕೆಲವು ಮಕ್ಕಳು ಮಲೆನಾಡು ಕಡೆ ಸುಚ್ಚೂರು ಗಂಜಿ ತಿಂದ್ಕೊಬರ್ತಾರೆ. ಅಂಥ ಮಕ್ಕಳಿಗೆ ನೀವು ಕರ್ಕೊಬಂದುಬಿಟ್ಟು ನೀವು ಯೋಗ ಅಂತ ಕಾಲು ಎತ್ತಿ ಕೈ ಎತ್ತಿ ಮಾಡಿದರೆ ಕಾಲು ಕೈ ಮುರಿದೋಗ್ಬಿಟ್ರೆ ನೀವು ಕೂಡ ₹1 ಚಿಕಿತ್ಸೆ ಪಡಿಬೇಕಾಗತ್ತೆ ಅಂದೆ. ಈ ಟುಕ್ ಇಟ್ ಸೀರಿಯಸ್ಲಿ. ನಂತರ ಹೇಳಿದೆ, ಅವರು ಈ ಪ್ರಾಜೆಕ್ಟ್ ಏನಿದೆ ಯೋಗ ಕಲಿಸುವುದನ್ನು ಬೆಂಗಳೂರಿನ ವಿವೇಕಾನಂದ ಕೇಂದ್ರ ಅಂತಿದೆ, ಅವರಿಗೆ ಜಿಗಣಿ ಹತ್ರ ದೊಡ್ಡದಿದೆ ಮಾಡಿದ್ದಾರೆ ನೋಡಿ. ಈಗ ಅವ್ರಿಗೆ ಕೊಡೋ ತೀರ್ಮಾನ ತೆಗೆದುಕೊಂಡಿದ್ರು. ಅವರು ಬೇಸಿಕಲಿ ಅವರು ವಿವೇಕಾನಂದ ಕೇಂದ್ರದವರು RSS BJP ಮನಸ್ಥಿತಿಯವರು. ನಾನು ಹೇಳಿದೆ, ನೀವು ಈಗ ಮಾಡುವ ಮೂಲಕ ಏನು ಮಾಡ್ತೀರಿ ಅಂತಂದರೆ, ಆದಷ್ಟು ಬೇಗ ಈ ಮಕ್ಕಳನ್ನೆಲ್ಲ RSS ಕಾಲಾಳುಗಳನ್ನಾಗಿ ರೆಡಿ ಮಾಡಿ ಬಿಡ್ತೀರಿ. ವಿವೇಕಾನಂದ ಕೇಂದ್ರದವರು ಅದನ್ನೇ ಮಾಡ್ತಾರೆ. ಸೊ ಅವರು ಬಹುಬೇಗ BJP ಅಧಿಕಾರಕ್ಕೆ ಬರುತ್ತೆ. ಮೊಯ್ಲಿಯವರು ಭಾಳ ಗಂಭೀರವಾಗಿ ತಗೊಂಡ್ರು. ನಂತರ ಆ ಯೋಗದ ಯೋಜನೆಯನ್ನು ಕೈ ಬಿಡಲಾಗಿ ಜಾರಿಗೆ ಬಂದಿಲ್ಲ. ಅದು ₹1 ಯೋಜನೆ ಏನಾಯ್ತೋ ಗೊತ್ತಿಲ್ಲ. ಸೊ ಇನ್ನೊಂದು ಘಟನೆ ಹೇಳಬೇಕು. ಮೊಯ್ಲಿಯವರು ಇಡೀ ಈ ಭಾರತೀಯ ಸಮಾಜದಲ್ಲಿ ಜಾತಿ ಅನ್ನೋದು ಎಷ್ಟು ಕ್ರೂರವಾಗಿರುತ್ತೆ ಅನ್ನೋದೊಂದು ಅನುಭವ, ಮೊಯ್ಲಿಯವರ ಅನುಭವ ನಾನು ಹೇಳ್ತೀನಿ. ಮೊಯ್ಲಿ ಅವರು ಮುಖ್ಯಮಂತ್ರಿ ಆದಾಗ SM ಯಾಹಿಯಾ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು. SM ಯಾಹಿಯಾ ನಮ್ಮ ಉತ್ತರ ಕನ್ನಡದವರು, ಭಟ್ಕಳದವರು, ನನಗೆ ಭಾಳ ಹತ್ತಿರದಿಂದ ಗೊತ್ತಿದ್ದವರು. ಅವರು ನನಗೆ ಇವರ ಒಂದು ಅನುಭವವನ್ನು ಅವ್ರು ಹೇಳ್ತಾ ಇದ್ದರು. ಮೊಯ್ಲಿ ಒಂದಿನ ಏನು ಮಾಡ್ತಾರೆ ಅಂದರೆ, ಅವರು CETಯನ್ನು ಜಾರಿಗೆ ತರುವ ಮೂಲಕ ಈ ಮೆಡಿಕಲ್ ಇಂಜಿನಿಯರಿಂಗ್ ಲಾಬಿಯನ್ನು ಎದುರು ಹಾಕ್ಸ್ಕೊಂಡಿರ್ತಾರೆ. ಕ್ಯಾರ್ ಮಾಡಲ್ಲ. ಇವತ್ತೆಲ್ಲ ಮಾರಾಟ ಆಗಿಬಿಟ್ಟಿದೆ ಬಿಡಿ ಅವ್ರದ್ದೇ ಲಾಬಿಯವ್ರದ್ದು. ಸೊ ಆಗ ಈ ಮಠಾಧೀಶರುಗಳೇನಿದ್ದಾರೆ, ಈ ಮಠಾಧೀಶರುಗಳೇ ಬಹುತೇಕ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜನ್ನು ನಡೆಸುವವರು. ಅವರು ಒಂದು ಸಭೆಯನ್ನು ಕರೀತಾರೆ. ಅದು ಎಲ್ಲಿ ಅಂದರೆ, ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ ಮುಖ್ಯಮಂತ್ರಿಗಳ ಬರಕ್ಕೆ ಹೇಳ್ತಾರೆ. ಎಲ್ಲಿಗೆ? ಆದಿಚುಂಚನಗಿರಿ ಮಠಕ್ಕೆ ಬರಕ್ಕೆ ಹೇಳ್ತಾರೆ. ಆಗ ಮುಖ್ಯಮಂತ್ರಿ ಮೊಯ್ಲಿಯವರು ಯಾಹಿಯಾ ಹೇಳ್ತಾರೆ, ಯಾಹಿಯಾ ಬನ್ನಿ ಹೀಗೆ ಮಠಕ್ಕೆ ಹೋಗೋಣ, ನಮ್ಮ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್ ಕಾಲೇಜ್ ಅಡ್ಮಿಷನ್ ಬಗ್ಗೆ, ಅದರ ನೀತಿ ಬಗ್ಗೆ ಈ ಸ್ವಾಮೀಜಿಗಳು ಚರ್ಚೆ ಮಾಡ್ತಾರಂತೆ ಅಂತ. ಆಗ ಯಾಹಿಯಾ ಹೇಳ್ತಾರೆ, ನೋಡಿ, ನೀವು ಮಠಕ್ಕೆ ಹೋಗದೆ ನಾನು ಬರ್ತೀನಿ, ಹೂವು ಹಣ್ಣು ಹಂಪಲು ತಗೊಂಡು ಹೋಗೋಣ, ನಮಸ್ಕಾರ ಮಾಡಿಬೋಣ. ಆದರೆ ಎಜುಕೇಷನ್ ಪಾಲಿಸಿಯ ವಿಚಾರದಲ್ಲಿ ನಾನು ಮಠಕ್ಕೆ ಬಂದು ಚರ್ಚೆ ಮಾಡೋದು ಸರಿಯಾಗಲ್ಲ, ನೀವು ಬೇಕಾದ್ರೆ ಹೋಗಿ, ನಾನು ಬರಲ್ಲ ಅಂತ ಯಾಹಿಯಾ ಅಂತಾರೆ.
ಇದು ಆದಮೇಲೆ ಮೊಯ್ಲಿ ಅಲ್ಲಿಗೆ ಹೋಗ್ತಾರೆ, ಸಭೆಗೆ ಹೋಗ್ತಾರೆ. ಸಭೆಗೆ ಹೋಗಿ ಬಂದವರು ತಕ್ಷಣ ಯಾಯ ಅವರಿಗೆ ಫೋನ್ ಮಾಡ್ತಾರೆ. ಯಾಯ ಅವ್ರಿಗೆ ಫೋನ್ ಮಾಡ್ತಾರೆ, ಬಂದು ನೋಡಿ ಅಂತ. ಯಾಯ ಹೋಗಿ ನೋಡ್ತಾರೆ ಮೊಯ್ಲಿ ಅವ್ರನ್ನ. ಮೊಯ್ಲಿ ಹೇಳ್ತಾರೆ, ನಾನು ತಪ್ಪು ಮಾಡಿದೆ. ಏನು ಸರ್, ಏನಾಯಿತು? ನಾನು ಮಠಕ್ಕೆ ಹೋಗಿ ಎಜುಕೇಷನ್ ಪಾಲಿಸಿ ಬಗ್ಗೆ ಮಾತನಾಡೋದಕ್ಕೆ ಹೋಗ್ಕೂಡ್ದಾಗಿತ್ತು, ಹೋಗ್ಬಿಟ್ಟೆ ಅಂತ ಮೊಯ್ಲಿ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ. ಸೊ ಆಗ ಯಾಯ ಕೇಳ್ತಾರೆ, ಏನಾಯಿತು? ಏನಿಲ್ಲ, ನಾನು ಎಜುಕೇಷನ್ ವಿಚಾರದಲ್ಲಿ ದಟ್ ಅಡ್ಮಿಷನ್ ವಿಚಾರದಲ್ಲಿ ಸ್ಟ್ರಿಕ್ಟಾಗಿ ಇರುವುದರಿಂದ ಅವರೆಲ್ಲ ಸೇರಿ ಮಠದಲ್ಲಿ ಸ್ವಾಮಿಗಳೆಲ್ಲ ನನ್ನ ಏಕವಚನದಲ್ಲಿ ನನ್ನ ಬೈದರು. ಅದ್ರ ಜೊತೆಗೆ ದಟ್ ನೀವು ದೇವಸ್ಥಾನದಲ್ಲಿ ಜಾಗಟೆ ಇದನ್ನು ಬಾರಿಸೋ ನೀನು ಹಾಗೆ ಅಂದ್ಬಿಟ್ರು ಅಂತ ಮೊಯ್ಲಿ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ. ಇದು ಯಾಯ ನನಗೆ ಹೇಳಿದ್ದು. ಅದಾದಮೇಲೆ ಯಾಯ ಹೇಳಿದ್ರಂತೆ ಮೊಯ್ಲಿ, ಅದಕ್ಕೆ ಸರ್ ನಾನು ಹೇಳಿದ್ದು ವಿಧಾನಸೌಧಕ್ಕೆ ಅವರು ದಟ್ ಬರಬೇಕಿತ್ತು, ಆವಾಗ ಈ ಮಾತನಾಡೋ ಧೈರ್ಯ ಬರ್ತಿರಲಿಲ್ಲ. ನೀವೇ ಅಲ್ಲಿ ಹೋದ್ರಿ ನೋಡಿ, ಹಾಗಾಯಿತು ಅಂದರೆ ಮೊಯ್ಲಿ ಭಾಳ ಯಾಕಂದರೆ ಯಾವುದೇ ಮನುಷ್ಯನಿಗಿರಲಿ ಕಣ್ರಿ, ಜಾತಿಯನ್ನು ಹೇಳಿ ನಿಂದಿಸೋದಿದೆಯಲ್ಲ, ಅದರಂಥ ಕ್ರೌರ್ಯ ಇನ್ಯಾವುದೂ ಇಲ್ಲ. ಅದು ಸಮಾಜದ ಕೆಳ ಸಮುದಾಯದಿಂದ ಬಂದವರು, ಶತಮಾನಗಳಿಂದ ನೋವನ್ನು ಅನುಭವಿಸಿದವರು, ಶೋಷಣೆಗೆ ಒಳಗಾದವರು. ಅವರು ಕರ್ನಾಟಕದ ಮುಖ್ಯಮಂತ್ರಿ ಅಂತ ಸ್ಥಾನವನ್ನು ಅಲಂಕರಿಸಿದಾಗ ಈ ಜಾತಿ ಆಧಾರಿತ ಮಠಾಧೀಶರೇನಿದ್ದಾರೆ, ಮೇಲ್ಜಾತಿ ಮಠಾಧೀಶರು, ಅವ್ರಿಗೆ ಒಳಗಡೆ ಏನೋ ಕುಟ್ಟಿದಂಗೆ ಆಗುತ್ತೆ ಅಂತ, ಕುಟ್ಟಿದಂಗೆ ಆಗುತ್ತೆ. ಅವ್ರು ಸಹಿಸ್ಕೊಳ್ಳಲ್ಲ ಅವರು. ಸೊ ಅದು ನೋಡಿ, ಆದರೂ ಕೂಡ ಮೊಯ್ಲಿಯವರು ತಮ್ಮ ಈ CET ಮತ್ತು ಈ ಅಡ್ಮಿಷನ್ ಪಾಲಿಸಿ ಏನಿದೆಯಲ್ಲ ಅದನ್ನು ಅತ್ಯದ್ಭುತವಾಗಿ ಕರ್ನಾಟಕದಲ್ಲಿ ಜಾರಿ ತಂದರು. ಸೊ ಆಗ CET ಇದ್ದಾಗ ಅಧಿಕಾರಿಯೊಬ್ಬರಿದ್ದರು, ಹರೀಶ್ ಗೌಡ್ರು ಅಂತ. ವಾಸ್ ಅ ನೈಸ್ ಪ್ರಾಮಾಣಿಕ ಅಧಿಕಾರಿ. ಅವ್ರ ಬಗ್ಗೆನೂ ಹೇಳಬೇಕು. ಅವ್ರದ್ದು ಇನ್ನೊಂದು ಕತೆ ಇದೆ, JH ಪಟೇಲರು ಕರೆದಾಗ ಅವರಿಗೆ ಹೇಳಿದ್ದು. ಸೊ ಭಾಳ ಪ್ರಾಂಪ್ಟ್ ಆಫೀಸರು ಅವರು ಈ CETಯನ್ನು ಜಾರಿಗೆ ತಂದದ್ದು ಅಂತ. ಸೊ ಇದಾದ ಮೇಲೆ ನೋಡಿ ಮೊಯ್ಲಿಯವ್ರಿಗೆ ತುಂಬ ನೋವಾಯಿತು. ಜಾತಿ ಹಿಡಿದು ಸ್ವಾಮಿಗಳು ಮಾತಾಡ್ಬಿಟ್ರಲ್ಲ, ಏನು ರೀ ಏನಪ್ಪ ನೀನು ಹೀಗೆ ಏಕವಚನದಲ್ಲಿ. ಸೊ ಅದನ್ನ ನನಗೆ ಯಾಹ್ಯ ಹೇಳಿದರು. ಇವತ್ತು ಯಾಹ್ಯ ಬದುಕಿಲ್ಲ. ಸೊ ಮೊಯ್ಲಿಯವರೇ ಕಷ್ಟ ನೋಡಿ, ಅವರು ಕೆಲವು ಅತ್ಯುತ್ತಮ ಕೆಲಸಗಳನ್ನು ಮಾಡಿದ್ರು ಕೂಡ ಅದು ಅಲ್ಲಿ ದಟ್ ಅದಕ್ಕೆ ರಿಕಗ್ನಿಷನೇ ಸಿಕ್ಕಿಲ್ಲ, ಮನ್ನಣೆನೇ ಸಿಕ್ಕಿಲ್ಲ. ಅದರ ಬದಲಾಗಿ ಮೋದಿಯವರು ಸುಳ್ಳು ಹೇಳ್ತಾರೆ, ಸುಳ್ಳು ಹೇಳುವರು ಮೋದಿ ಅಂತ ಸತತವಾಗಿ ಪ್ರಚಾರ ನಡೆಸಲಾಯಿತು. ಈ ಕರ್ನಾಟಕದಲ್ಲಿ ಈ ಹಿಂದುಳಿದ ವರ್ಗಗಳ ಮುಖ್ಯಮಂತ್ರಿಗಳ ಯಾರ್ಯಾರು ಬಂದಿದ್ದಾರೋ ಅವ್ರನ್ನ ಟಾರ್ಗೆಟ್ ಮಾಡುವಂಥ ಒಂದು ಇತಿಹಾಸನೇ ಇದೆ. ಅರಸುನಿಂದ ಪ್ರಾರಂಭ, ಅರಸು ಮೇಲೆ ಬಂದಂಥ ಆರೋಪಗಳು, ಅದಾದ ನಂತರ ನೋಡಿ ಹಿಂದುಳಿದ ವರ್ಗಗಳ ಎಲ್ಲರೂ. ಅದೇ ಈ ಮೊಯ್ಲಿಯವರ ಜಾಗದಲ್ಲಿ ಯಾರೋ ಬ್ರಾಹ್ಮಣರೋ ಲಿಂಗಾಯತರೋ ಒಕ್ಕಲಿಗರೋ ಮುಖ್ಯಮಂತ್ರಿ ಆಗಿದ್ದರೆ ಈ ಸ್ವಾಮಿಗಳಿಗೆ ಹೇಳೋ ಧೈರ್ಯ ಬರ್ತಿತ್ತಾ? ಬರ್ತಾ ಇರಲಿಲ್ಲ. ಆವಾಗ ಬಾಲ ಮುದುಡ್ಕೊಂಡಿರ್ತಿದ್ರು. ಈ ಸಾಮಾನ್ಯ ಕುಟುಂಬದಿಂದ ಬಂದಂಥ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆದಾಗ ಅವ್ರು ಮಾತನಾಡಿದಾಗ ಅವರ ಅಹಂಕಾರ ನೋಡಿ ಸ್ವಾಮೀಜಿಗಳದ್ದು. ಸೊ ಮೊಯ್ಲಿಯವ್ರಿಗೆ ಹೇಳಾಗ್ತದೆ, ಮೊಯ್ಲಿಯವರು ಸುಳ್ಳು ಹೇಳ್ತಾರೆ ಅಂತ ಇರ್ಬೋದು, ಕೆಲವು ಸಂದರ್ಭದಲ್ಲಿ ಮನುಷ್ಯ ಹೇಳ್ತಾನೆ ಅಂತ, ಅಥವಾ ಹೇಳಿದ್ದಾಗದೇ ಇರ್ಬೋದು. ಅದು ಬಹಳ ದೊಡ್ಡ ಡ್ರಾಬ್ಯಾಕ್ ಅಂತನಲ್ಲ, ಬಟ್ ಆ ರೀತಿಯ ಪ್ರಚಾರ ಅವ್ರ ವಿರುದ್ಧ ನಡೀತಾ ಇತ್ತು. ಸೊ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ವಿಧಾನಸಭೆಯ ಚುನಾವಣೆ ನಡೀತು. ಚುನಾವಣೆ ಆದಮೇಲೆ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು, ನಾನು ಭಾಗವಹಿಸಿದ್ದೆ. ಅವರು ಆವಾಗ ಯಾರೋ ವರದಿಗಾರರು ಕೇಳಿದ್ರು, ಸೊ ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಷ್ಟು ಸ್ಥಾನವನ್ನು ಗೆಲ್ಲಿಸುತ್ತೆ ಅಂತ. ಸೊ ಕಾಂಗ್ರೆಸ್ ಗೆಲ್ಲುವ ಸ್ಥಿತಿ ಇರಲಿಲ್ಲ, ಆದರೆ ಗೆಲ್ಲುತ್ತೆ ಅಂತ ಮೊಯ್ಲಿಯವರು ಅಂದ್ಕೊಂಡಿದ್ರು. ಏನಂದರೆ ಈ ಮುಖ್ಯಮಂತ್ರಿ ಆದವರಿಗೆ ಇಂಟೆಲಿಜೆನ್ಸ್ ಇರುತ್ತೆ. ಈ ಇಂಟೆಲಿಜೆನ್ಸ್ನವರು ಯಾವ್ಯಾವ ವರದಿ ಕೊಡ್ತಾರೆ, ಇದು ಸೈಂಟಿಫಿಕ್ ಆಗೂ ಇರಲ್ಲ. ಅವರು ಸುಮ್ಮನೆ ಯಾರೋ ಪ್ಯಾದೆ ಬಿಟ್ಟು ಕಲೆಕ್ಟ್ ಮಾಡಿ ಕೊಡೋಂಥದ್ದು. ಅವರು ಹೇಳ್ಬಿಟ್ಟಿದ್ರು ಕಾಂಗ್ರೆಸ್ 125 ಸ್ಥಾನ ಬರುತ್ತೆ ಅಂತ. ಸೊ 125 ಸ್ಥಾನ ಬರುತ್ತೆ ಅಂತ ಹೇಳಿದಾಗ ಅದನ್ನು ಮೊಯ್ಲಿಯವರ ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯಮಂತ್ರಿ ಆಗೋದು ಲಾಸ್ಟ್ ಪತ್ರಿಕಾಗೋಷ್ಠಿ, ಅದಾದಮೇಲೆ ರಿಸಲ್ಟ್ ಬರಬೇಕು. ಕಾಂಗ್ರೆಸ್ ವಿಲ್ ಇನ್ 125 ಸೀಟ್ಸ್. ನಾನು ಹೇಳಿದೆ 125 ಅಂತ ನೀವು ಕ್ಲೇಮ್ ಮಾಡ್ಬೋದು, ನೀವು 224 ಮಾತ್ರ ಕ್ಲೇಮ್ ಮಾಡೋಕ್ಕಾಗಲ್ಲ ಅಂತ ಅಂದೆ. ಇನ್ನೇನು ಹಿಂಗೆ ಅಂತೀರಿ ಅಂದರು ಮೊಯ್ಲಿಯವರು. ಅಲ್ಲ, ಕರ್ನಾಟಕದಲ್ಲಿರೋದು 224 ಸ್ಥಾನ ಸರ್, ಅಲ್ಲಿವರೆಗೆ ನಾವು ಗೆಲ್ತೀವಿ ಅಂದರೂ ನೀವು ಹೇಳ್ಬೋದು. ನಾನು ಇಲ್ಲ ಯಾಕ್ರಿ ಅಂತ ಕೇಳೋಕ್ಕಾಗಲ್ಲ ಅಂತ ನಾನು ವ್ಯಂಗ್ಯವಾಗಿ ಹೇಳಿದೆ. ವ್ಯಂಗ್ಯವಾಗಿ ಹೇಳಿದ್ದೇನೆಂದರೆ ಅವರಿಗೆ ಆದರೂ ಆ ಕಾನ್ಫಿಡೆನ್ಸ್ ಇತ್ತು ಗೆಲ್ಲುತ್ತೆ ಅಂತ. ಎಲೆಕ್ಷನ್ ರಿಸಲ್ಟ್ ಬಂತು, ಕಾಂಗ್ರೆಸ್ ಬಿದ್ದೋಗ್ಬಿಡ್ತು, ಗೆಲ್ಲೇ ಇಲ್ಲ.
ಸೊ ಆಗ ಅವರೊಂದು ಹೇಳಿಕೆ ಕೊಟ್ಟರು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಏನಿದೆ ಅದು ಸೋಲುವುದಕ್ಕೆ ಮಠಾಧಿಪತಿಗಳೇ ಕಾರಣ ಅಂತ ಒಂದು ಹೇಳಿಕೆ ಕೊಟ್ಟರು ಮೊಯ್ಲಿಯವರು. ತಕ್ಷಣ ಕಾಂಗ್ರೆಸ್ನ ಒಳಗಡೆ ಶುರುವಾಗ್ಬಿಡ್ತು. ಕಾಂಗ್ರೆಸ್ ಒಳಗಡೆ ಇದ್ದಂಥ ಮೇಲ್ಜಾತಿಯ ನಾಯಕರುಗಳೆಲ್ಲ ತಿರುಗಿ ಬಿದ್ದುಬಿಟ್ರು. ಸೊ ಏನು ಪ್ರೆಷರ್ ಹಾಕ್ತರು, ಹೈಕಮಾಂಡ್ ಪ್ರೆಷರ್ ಮೊಯ್ಲಿಯವ್ರ ಮೇಲೆ. ಸೊ ಆದಮೇಲೆ ತುಂಬ ಪ್ರೆಷರ್ ಹಾಕಿದ ಮೇಲೆ ಅವರು ನಾನು ಹಾಗೆ ಹೇಳಿದ್ದು ಹಾಗಲ್ಲ ಹೀಗಲ್ಲ ಅಂತ ಹೇಳಿಕೆಯನ್ನು ಹಿಂದಕ್ಕೆ ಪಡೆಯುವಂಥ ಒಂದು ಯತ್ನವನ್ನು ಮಾಡಿದ್ರು. ಆ ರೀತಿ ಪ್ರೆಷರ್ ಇತ್ತು. ಆವತ್ತು ನಾನು ಅವರಿಗೆ ಫೋನ್ ಮಾಡಿದ್ದೆ. ಫೋನ್ ಮಾಡಿ ಹೇಳಿದೆ, ಸರ್ ಏನು ಸರ್ ನೀವು ಹೇಳಿದ್ದು ಕರೆಕ್ಟು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸೋಲುವುದಕ್ಕೆ ಮಠಾಧಿಪತಿಗಳೇ ಕಾರಣ, ಆದರೆ ಯಾಕೆ ಸರ್ ನೀವು ಆ ಮಾತನ್ನು ವಾಪಸ್ ಪಡೆದ್ರಿ ಅಂತ ಕೇಳಿದೆ. ಅವರು ಅಂದರು, ಮಾತಾಡಲಿಲ್ಲ. ನಾನು ಹೇಳಿದೆ, ಸರ್ ಸತ್ಯ ಅನ್ನೋದು ಇರುತ್ತಲ್ಲ ಸರ್, ಆ ಸತ್ಯವನ್ನು ಯಾವಾಗ ಹೇಳ್ತಾ ಹೋದ್ರೆ ಪ್ರಾಬ್ಲಮ್ ಆಗಲ್ಲ, ಸತ್ಯವನ್ನು ಒಮ್ಮೊಮ್ಮೆ ಹೇಳಿದರೆ ಒಂದು ಸಲ ಹೇಳಿದರೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಅಂದೆ. ಮೊಯ್ಲಿಯವರು ಭಾಳ ಇದಾದರು. ಆಯಿತು ಬನ್ನಿ ಮನೆಗೆ ಅಂದರು. ಆಯಿತು ಸರ್ ಬರ್ತೀನಿ ಅಂತ ಅಂದೆ. ಡೌನ್ ಆಗಿದ್ದರು. ಸೊ ಮೊಯ್ಲಿಯವರು ಈಗಲೂ ಇದ್ದಾರೆ. ಅವರು ಅತ್ಯುತ್ತಮ ಆಡಳಿತಗಾರರು ಕೂಡ. ಅವರಿಗೊಂದು ಬದ್ಧತೆ ಇತ್ತು ಪಾಪ ಮನುಷ್ಯಗೆ. ಅವರ ಅಡ್ಮಿನಿಸ್ಟ್ರೇಟಿವ್ ಕೆಪಾಸಿಟಿ ಚೆನ್ನಾಗಿತ್ತು. ಅವರು ಯಾರನ್ನೂ ಎದುರು ಹಾಕಿಸ್ಕೊಳ್ಳುವಂಥ ಶಕ್ತಿ ಇತ್ತು ಅವರಿಗೆ. ಮಠಾಧೀಶರನ್ನ ಎದುರು ಹಾಕ್ಕೊಂಡ್ರು, ಕ್ಯಾಪಿಟೇಷನ್ ಲಾಬಿಯನ್ನು ಎದುರು ಹಾಕ್ಕೊಂಡ್ರು. ಶಿಕ್ಷಣವನ್ನು ಇನ್ನೊಂದು ಹಂತಕ್ಕೆ ಒಯ್ಯಬೇಕು ಅಂತಿತ್ತು. ಕರ್ನಾಟಕದಲ್ಲಿ ಹಂಪಿ ಯೂನಿವರ್ಸಿಟಿಯನ್ನು ಪ್ರಾರಂಭ ಮಾಡಿದವರು ಅವರು. ಇವತ್ತು ಹಂಪಿ ಯೂನಿವರ್ಸಿಟಿ ಏನೇನೋ ಆಗಿ ಬಿದ್ದಿದೆ ಬಿಡಿ. ಕನ್ನಡದ ಬಗ್ಗೆ ಬದ್ಧತೆ, ಅವರ ಸಾಹಿತ್ಯದ ಬಗ್ಗೆ ಏನೇ ಇರಲಿ ಅದನ್ನು ದಾಳಿ ನಡೆಸುವಂಥ ಒಂದು ಯತ್ನ ನಡೀತು. ಕೆಲವು ದೊಡ್ಡ ದೊಡ್ಡ ಸಂಪಾದಕರುಗಳು ಅವ್ರ ಹೆಸರಿಳಲ್ಲ ನಾನು, ಮೊಯ್ಲಿಯವರ ಸಾಹಿತ್ಯವನ್ನು ಹಿಡಿದು ಜರಿದು ಅವರಿಗೆ ಅವಮಾನ ಮಾಡುವ ಯತ್ನವನ್ನು ಮಾಡಿದ್ರು. ಅವರ ರಾಜಕೀಯದಲ್ಲಿದ್ದಾಗಲೂ ಅವರಿಗೆ ಇಂಥದ್ದೇ ನಡೀತು. ಸಾಹಿತ್ಯಿಕವಾಗಿ ಸಾಹಿತ್ಯ ಪ್ರೀತಿಯನ್ನು ಇಟ್ಕೊಂಡು ಅವರು ಬರೆದದ್ದು ಅಂತ. ಸೊ ಎಷ್ಟು ಬರೆದ್ರು ಅದರ ಕ್ವಾಲಿಟಿ ಏನು, ಕೆಲವು ಅತ್ಯುತ್ತಮವಾದ ಇದು ಇದೆ ಇದರಲ್ಲಿ. ಅವರ ಬರವಣಿಗೆಯ ಮೇಲೆ ಕೂಡ ದಾಳಿ ನಡೆಸಲಾಯಿತು. ಹೀಗೆ ಎಲ್ಲ ವಿಧದಿಂದ ದಾಳಿಗೆ ಒಳಗಾದವರು ವೀರಪ್ಪ ಮೊಯ್ಲಿಯವರು. ಸೊ ಅವರಿಗೆ ಯಾವ ಮನ್ನಣೆ ಸಿಗಬೇಕಾಗಿತ್ತೋ ಆ ಮನ್ನಣೆ ಸಿಗಲೇ ಇಲ್ಲ. ಈಗಲೂ ಇದ್ದಾರೆ ಅವರು, ಕಾಂಗ್ರೆಸ್ ಕೇಂದ್ರದಲ್ಲೂ ಸಚಿವರಾಗಿದ್ದವರು ಇನ್ನಿದ್ದರು. ಆದರೆ ಮೊಯ್ಲಿಯವರನ್ನು ಒಂದು ರೀತಿಯಲ್ಲಿ ನಿರ್ಲಕ್ಷಿಸಲಾಗಿದೆ, ಒಂದು ರೀತಿಯಲ್ಲಿ ತುಳಿಯಲಾಗಿದೆ ಅಂತ. ಅದಕ್ಕೆ ಅವ್ರ ಕಾಂಟ್ರಿಬ್ಯೂಷನ್ ಇರ್ಬೋದು. ಅವ್ರು ಇವತ್ತಿನ ರಾಜಕಾರಣಕ್ಕೆ ಹ್ಯಾಂಗೆ ಬೇಕೋ ಹಾಗಿಲ್ಲದೆ ಇರೋದು, ಅವತ್ತಿನ ರಾಜಕಾರಣಕ್ಕೂ ಕೂಡ ಅದ್ರ ಜೊತೆ ಕೆಲವು ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳದೇ ಇರೋದು, ಇದೆಲ್ಲ ಸೇರಿರ್ಬೋದು. ಆದರೆ ನಾವು ಮೊಯ್ಲಿಯವರನ್ನ ನೆನಪು ಮಾಡಿಕೊಳ್ಳೋದಕ್ಕೆ ಕಾರಣಗಳಿವೆ. ಮೊಯ್ಲಿಯವರ ಆಡಳಿತವನ್ನು ಶ್ಲಾಘಿಸುವುದಕ್ಕೂ ಕೂಡ ಕಾರಣಗಳು, ಉದಾಹರಣೆ ಇದೆ. ಅದು ಯಾವತ್ತಿದ್ದರೂ ಇರುತ್ತೆ. ಇದು ಇವತ್ತಿನ ರಾಜಕಾರಣಿಗಳು ನಾ ಕಂಡಂತೆ. ಇನ್ನೊಬ್ಬ ವ್ಯಕ್ತಿಯ ಕುರಿತು ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಮಾತಾಡ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ಬಾಯ್.